ಈ ದಿನದ ಬಿಗ್ ಬಾಸ್ ಪ್ರೋಮೋ ಯಾರ್ಯಾರಿಗೆ ಕಣ್ಣೀರು ತರಿಸ್ತು ಹೇಳ್ತೀರಾ? ಏಕೆಂದರೆ ನಮ್ಮ ಟಗರು ಪುಟ್ಟಿ ರಕ್ಷಿತಾ ಎಲಿಮಿನೇಟ್ ಆಗಿದ್ದಾಳೆ ಅಂತ ತೋರಿಸ್ತಾ ಇದ್ದಾರೆ. ಹೌದು, ಎಲಿಮಿನೇಟ್ ಆಗಿದ್ದಾಳೆ ಅಂತ ಸುದೀಪ್ ಹೇಳಿದರು. ಆದರೆ ವೋಟಿಂಗ್ ಲೈನೇ ಓಪನ್ ಆಗಿರಲಿಲ್ಲ ಅಲ್ವಾ? ಹೇಗೆ ಎಲಿಮಿನೇಟ್ ಆಗೋದಕ್ಕೆ ಸಾಧ್ಯ? ಧ್ರುವಂತ್ ಮತ್ತು ರಕ್ಷಿತಾ ಇವರಿಬ್ಬರನ್ನ ಮನೆಯಲ್ಲಿ ತುಂಬ ಜನ ಟಾರ್ಗೆಟ್ ಮಾಡ್ತಾ ಇದ್ದಿದ್ದರಿಂದ ಯಾರ್ಯಾರು ಏನೇನು ಮಾತಾಡ್ತಾರೆ ಇವ್ರಿಗೆ ತಿಳಿಸೋದಕ್ಕೆ ಸಲುವಾಗಿ ಸೀಕ್ರೆಟ್ ರೂಮ್ಗೆ ಇಟ್ಟಿರ್ತಾರೆ. ಧ್ರುವಂತ್ ಮತ್ತು ರಕ್ಷಿತಾ ಎಲಿಮಿನೇಟ್ ಆಗಿಲ್ಲ. ಹಾಗೆ ರಕ್ಷಿತನ ವಿಷಯ ಕಾವ್ಯ, ಸ್ಪಂದನ, ಧನುಷ್ ತುಂಬ ಮಾತಾಡ್ತಾ ಇದ್ರು ಅಲ್ವಾ? ಎಲ್ಲರಿಗೂ, ಎಲ್ಲ ಜನಗಳಿಗೂ ಸಹ ಅವಳದು ಒಂದು ತಪ್ಪು, ಅವಳು ಮಾಡ್ತಾ ಇರೋದು ತಪ್ಪು ಅಂತ ತಿಳಿಸೋದು ಬೇಡವಾಗಿತ್ತು. ಏಕೆಂದರೆ ಅವಳು ತಪ್ಪೇ ಮಾಡ್ತಾ ಇರೋದು ಇವರುಗಳು. ಅಂದರೆ ರಕ್ಷಿತಾ ಅವಳ ಆಟವನ್ನು ಅವಳು ಆಡ್ತಾ ಇದ್ದಾಳೆ. ರಕ್ಷಿತಾ ಅಷ್ಟು ಚೆಂದವಾಗಿ ಆಟ ಆಡ್ತಾ ಇರೋದು ಇವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಚೆಂದವಾಗಿ ಅಂದರೆ ಅರ್ಥ ಪ್ರಾಮಾಣಿಕತೆಯಾಗಿ. ಇವರು ಪ್ರಾಮಾಣಿಕತೆಯಾಗೇನಿಲ್ಲ. ಏಕೆಂದರೆ ಎಲ್ಲರಿಗೂ ಗೊತ್ತು ಸ್ಪಂದನ ಹೇಗೆ ಉಳ್ಕೊಳ್ತಾ ಇದ್ದಾಳೆ, ಕಾವ್ಯ ಹೇಗೆ ಉಳ್ಕೊಳ್ತಾ ಇದ್ದಾಳೆ. ಹಾಗೆ ಧನುಷ್ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಟಾಸ್ಕ್ ಆಡ್ಕೊಂಡು ಬರ್ತಾ ಇದ್ದಾನೆ, ಅದರಿಂದ ಉಳ್ಕೊಳ್ತಾ ಇದ್ದಾನೆ ಅಂತ ಹೇಳಬಹುದು. ಆದರೆ ಕಾವ್ಯ ಮತ್ತು ಸ್ಪಂದನ ಅವರನ್ನು ಬಿಗ್ ಬಾಸ್ ಟೀಮೇ ಉಳಿಸ್ಕೊಳ್ತಾ ಬರ್ತಾ ಇದೆ. ಹಾಗೆ ಅಶ್ವಿನಿನೂ ಸಹ, ಧ್ರುವಂತೂ ಸಹ, ಹೀಗೆ ಎಲ್ಲರನ್ನ ಬಿಗ್ ಬಾಸ್ ಟೀಮೇ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಏಕೆಂದರೆ ಧ್ರುವಂತ್ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ತುಂಬ ಕಡಿಮೆ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲೇ ನಾವು ಅವರಿಗೆ ಎಷ್ಟು ಓಟ್ ಬಿದ್ದಿದೆ ಅಂತ ತಿಳ್ಕೊಳ್ಬಹುದಲ್ವಾ? ಅದನ್ನೆಲ್ಲ ನೋಡ್ತಾ ಹೋದಾಗ ಫಾಲೋವರ್ಸೇ ಕಡಿಮೆ ಇದ್ದಾಗ, ಎಲ್ಲ ಹೇಟರ್ಸ್ ಜಾಸ್ತಿ ಇದ್ದಾರೆ ಅಂತ ತಿಳಿದು ಬರ್ತಾ ಇದ್ದಾಗ ಯಾರು ಧ್ರುವಂತ್ ಅವ್ರಿಗೆ ಓಟ್ ಮಾಡ್ತಾರೆ ನೀವೇ ಹೇಳಿ? ಹಾಗೆ ಅಶ್ವಿನಿಗೂ ಸಹ ಫ್ಯಾನ್ ಪೇಜ್ ಏನು ಅಷ್ಟಾಗಿ ಇಲ್ಲ, ಅವರನ್ನು ಸಹ ಬಿಗ್ ಬಾಸ್ ಟೀಮೇ ಉಳಿಸ್ಕೊಂಡು ಬರ್ತಾ ಇದೆ. ಹಾಗೆ ಸ್ಪಂದನ ಚಾನಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಸ್ಪಂದನನು ಸಹ ಬಿಗ್ ಬಾಸ್ ಟೀಮೇ ಉಳಿಸ್ಕೊಂಡು ಬರ್ತಾ ಇದೆ ಅಂತ ಹೇಳಬಹುದು. ಧನುಷ್, ಕಾವ್ಯ ಮತ್ತು ಸ್ಪಂದನ 3 ಜನನೂ ಸಹ ಮೇನ್ ಡೋರ್ ಹತ್ರ ಕೂತ್ಕೊಂಡ್ಬಿಟ್ಟು ಯಾರ್ಯಾರು ಹೇಗೆ ಅಂತೆಲ್ಲ ಮಾತಾಡ್ತಾ ಕೂತಿರ್ತಾರೆ. ರಕ್ಷಿತಾ ಅಂತೂ ಇವ್ರಗಳ ಕೈಗೆ ಬಾಯಿಗೆ ತುಂಬ ಈಸಿಯಾಗಿ ಸಿಕ್ಬಿಡ್ತಾ ಇದ್ದಾಳೆ. ಅದರಿಂದ ಇವ್ರುಗಳೆಲ್ಲ ರಕ್ಷಿತನ ವಿಷಯವಾಗಿ ಏನೇನೋ ಅಪಪ್ರಚಾರ ಮಾಡ್ತಾ ಇದ್ದಾರೆ. ರಕ್ಷಿತನಷ್ಟು ಪ್ರಾಮಾಣಿಕತೆಯಿಂದ ಯಾರು ಆಡ್ತಾನೆ ಬರ್ತಾ ಇಲ್ಲ. ಏಕೆಂದರೆ ಎಲ್ರಿಗೂ ಸಹ ಒಬ್ಬೊಬ್ಬರು ಜೊತೆಗೆ ಇರಲೇಬೇಕಾಗಿರುತ್ತೆ. ರಕ್ಷಿತನ್ಗೆ ಮತ್ತು ಗಿಲ್ಲಿಗೆ ಯಾರೂ ಸಹ ಬೇಕಾಗಿಲ್ಲ. ಗಿಲ್ಲಿ ಕಾವು ಅಂತ ಹೋಗಬಹುದೇ ಹೊರತು ಅವನು ಮತ್ತು ರಕ್ಷಿತಾ ಇಬ್ಬರು ಯಾರ ಬಗ್ಗೆನೂ, ಯಾರ ವಿಷಯವಾಗಿಯೂ, ಯಾರ ಹತ್ರನೂ ಕೆಟ್ಟದಾಗಿ ಇದುವರೆಗೂ ಸಹ ಮಾತಾಡೇ ಇಲ್ಲ ಅಲ್ವಾ? ಈಗ ನೋಡಿ, ಸ್ಪಂದನ ಮತ್ತು ಕಾವ್ಯ ಇವರೆಲ್ಲ ಮಾತಾಡ್ತಾರಲ್ವ ರಕ್ಷಿತನ ವಿಷಯವಾಗಿ. ಹಾಗೆ ರಕ್ಷಿತಾ ಯಾರ ವಿಷಯದಲ್ಲೂ ಸಹ ಮೂಗು ತೋರಿಸಿಲ್ಲ. ಸ್ಪಂದನ ಅಂತೂ ರಕ್ಷಿತನ ಬಗ್ಗೆ ತುಂಬ ಮೂಗು ತೋರಿಸ್ತಾಳೆ. ಕಾವ್ಯನೂ ಏನು ಕಡಿಮೆ ಇಲ್ಲ. ಎಲ್ಲರೂ ಸಹ ಒಂದು ರಕ್ಷಿತಾ ಹೇಗೆ ಫಸ್ಟ್ ಸೇವ್ ಆಗ್ತಾ ಇದ್ದಾಳೆ, ಸೆಕೆಂಡ್ ಸೇವ್ ಆಗ್ತಾ ಇದ್ದಾಳೆ, ಥರ್ಡ್ ಸೇವ್ ಆಗ್ತಾ ಇದ್ದಾಳೆ ಅಂತ ಅವರಿಗೆಲ್ಲ ಒಂದು ಭಯ ಶುರುವಾಗಿ ಹೀಗೆಲ್ಲ ರಕ್ಷಿತನ ವಿಷಯವಾಗಿ ಅಪಪ್ರಚಾರ ಮಾಡ್ತಾನೆ ಬರ್ತಾ ಇದ್ದಾರೆ. ರಕ್ಷಿತಾ ಅಂತೂ ಇದಕ್ಕೆಲ್ಲ ತಲೆಯನ್ನೇ ಕೆಡಿಸ್ಕೊಳ್ಳೋದಿಲ್ಲ. ಗಿಲ್ಲಿನೂ ಸಹ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರು ಏನೇ ಮಾಡಿದ್ರೂ ಸಹ ಇವರಿಬ್ಬರು ಸೋಲೋ ಹಾಗೇ ಆಡ್ಕೊಂಡು ಬರ್ತಾ ಇದ್ದಾರೆ ಅಲ್ವಾ? ಪ್ರಾಮಾಣಿಕತೆಯಿಂದ ಆಡ್ತಾ ಇರೋದ್ರಿಂದ ರಕ್ಷಿತಾ ಎಲ್ಲರಿಗೂ ಇಷ್ಟ ಆಗ್ತಾ ಇದ್ದಾಳೆ. ಅವಳಿಗೆ ಭಾಷೆ ಬರದೇ ಇರೋದ್ರಿಂದ, ತುಂಬ ಉದ್ದವಾಗಿ ಮಾತಾಡೋದಕ್ಕೆ ಆಗದೆ ಇರೋದ್ರಿಂದ ಮಾತನ್ನು ಕಂಟಿನ್ಯೂ ಮಾಡೋದಿಲ್ಲ. ಅಲ್ಲಲ್ಲೇ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾಳೆ. ಅವಳಿಗೇನಾದರೂ ನನಗೆ ಕಷ್ಟ ಆಗ್ತಾ ಇದೆ ಮಾತಾಡೋದಕ್ಕೆ ಅಂತ ಹೇಳಿದ್ರೆ ಅಲ್ಲಲ್ಲೇ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾ ಇದ್ದಾಳೆ. ಅದು ಇವರಿಗೆ ಏನಂತ ಕಾಣಿಸ್ತಾ ಇದೆ ಅಂದರೆ, ಇವಳಿಗೆ ಸರಿಯಾಗಿ ರೀಸನ್ ಕೊಡೋದಕ್ಕೆ ಬರೋದಿಲ್ಲ. ಇವಳು ಮಾತನ್ನು ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾಳೆ. ಆಗಾಗ ಸ್ವಿಚ್ ಆನ್ ಆಗ್ತಾಳೆ, ಆಗಾಗ ಸ್ವಿಚ್ ಆಫ್ ಆಗ್ತಾಳೆ. ಹೀಗೆಲ್ಲ ಏನೇನೋ ಮಾತಾಡ್ತಾ ಇರ್ತಾರೆ. ಹೀಗೆ ಇವ್ರುಗಳೆಲ್ಲ ಏನೇನೋ ಮಾತಾಡೋದನ್ನು ಬಿಗ್ ಬಾಸ್ ರಕ್ಷಿತಂಗೆ ತಲುಪಿಸ್ಬೇಕು ಅಂತ ಹೇಳಿ ಈಗ ಸೀಕ್ರೆಟ್ ರೂಮ್ಗೆ ಇಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಲಾಸ್ಟ್ ವೀಕ್ ಧ್ರುವಂತ್ ಅವರನ್ನು ಸೇವ್ ಮಾಡಿ ಈ ವೀಕ್ನಲ್ಲಿ ಧ್ರುವಂತ್ ಮತ್ತು ರಕ್ಷಿತನ ಎಲಿಮಿನೇಟ್ ಮಾಡೋ ಹಾಗೆ ಮಾಡಿಬಿಟ್ಟು ಸೀಕ್ರೆಟ್ ರೂಮ್ಗೆ ಕಳಿಸೋಣ ಅಂತ ಹೇಳಿ ಬಿಗ್ ಬಾಸ್ ಪ್ಲ್ಯಾನ್ ಆಗಿದ್ದರಿಂದ ಲಾಸ್ಟ್ ವೀಕ್ ಧ್ರುವಂತ್ ಅವರನ್ನು ಎಲಿಮಿನೇಟ್ ಮಾಡಿರಲಿಲ್ಲ. ಬಿಗ್ ಬಾಸ್ ಅವರೇ ಸಹ ಧ್ರುವಂತ್ ಅವರನ್ನು ಉಳಿಸ್ಕೊಂಡು ಬರ್ತಾ ಇರೋದ್ರಿಂದ ಲಾಸ್ಟ್ ವೀಕು ಸಹ ಬಿಗ್ ಬಾಸೇ ಧ್ರುವಂತ್ ಅವರನ್ನು
ಸೇವ್ ಮಾಡಿದರು. ಲಾಸ್ಟ್ ವೀಕ್ ಬಿಗ್ ಬಾಸ್ ಧ್ರುವಂತ್ ಅವರನ್ನು ಏಕೆ ಉಳಿಸಿದ್ರು ಅಂದರೆ ಈ ವೀಕ್ಗೆ ಸರಿ ಹೋಗಲಿ ಅಂತ. ಅಂದರೆ ರಕ್ಷಿತಾ ಮತ್ತು ಧ್ರುವಂತ್ ಇಬ್ಬರೂ ಸಹ ಸೀಕ್ರೆಟ್ ರೂಮ್ಗೆ ಇಟ್ಬಿಟ್ಟು ಯಾರ್ಯಾರು ಏನೇನು ಮಾತಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಇವರಿಗೆ ತಿಳಿಸೋ ಸಲುವಾಗಿ ಹೀಗೆ ಮಾಡಿದ್ದಾರೆ. ಆದರೆ ರಕ್ಷಿತಾ ಮನೆಯಲ್ಲಿ ಇದ್ದು ಆಟ ಆಡಿ ಮುಂದೆ ಒಂದು ಏನೇನು ಬರುತ್ತೆ ಎಲ್ಲವನ್ನು ಫೇಸ್ ಮಾಡಿ ಅವಳು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ರೀಚ್ ಆಗಬೇಕಾಗಿತ್ತು. ಸೀಕ್ರೆಟ್ ರೂಮಲ್ಲಿ ಇಡೋದ್ರಿಂದ ರಕ್ಷಿತಂಗೆ ಒಂದು ಟಾಸ್ಕ್ ಆಡೋದಕ್ಕೆ ಆಗೋದಿಲ್ಲ, ಬೇರೆಯವ್ರ ಜೊತೆ ಕಾನ್ವರ್ಸೇಷನ್ ನಡೆಯೋದಿಲ್ಲ, ಹಾಗೆ ಅಡುಗೆ ಮನೆಯಲ್ಲೂ ಸಹ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ. ಏನೇ ಆದರೂ ರಕ್ಷಿತಾ ಮಾತ್ರ ಹೊರಗಡೆ ಇದ್ದು ಚೆಂದವಾಗಿ ಆಟ ಆಡಿಕೊಂಡು ಎಲ್ಲರ ಹತ್ರನೂ ಲವಲವಿಕೆಯಿಂದ ಮಾತಾಡಿಕೊಂಡು ಅಡುಗೆ ಮನೆಯಲ್ಲೂ ಸಹ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ತಮಾಷೆಯಾಗಿ ಕಾಲೆಳೆಯೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನಲ್ವ ಗಿಲ್ಲಿ, ಆಗ ರಕ್ಷಿತಾ ಕೋಪನೇ ಮಾಡ್ಕೊಳ್ಳೋದಿಲ್ಲ, ಯಾವುದೇ ಟೈಮ್ನಲ್ಲೂ ಸಹ ನಗ್ತಾನೆ ಇರ್ತಾಳೆ. ಆಗ ಮೊನ್ನೆ ಒಂದು ಮಾತು ಹೇಳ್ತಾಳೆ, ನನಗೆ ಕೋಪ ಅನ್ನೋ ನರನೇ ಇಲ್ಲ ಅಂತ ಹೇಳ್ತಾಳೆ. ರಕ್ಷಿತಾ ಯಾರು ಏನೇ ಮಾಡಿದ್ರೂ ಸಹ ಒಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ನಗ್ತಾನೆ ಅದನ್ನೆಲ್ಲ ನಿಭಾಯಿಸ್ಬಿಡ್ತಾಳೆ ಅಲ್ವಾ. ಇಂಥವಳು ಅಂದರೆ ರಕ್ಷಿತನಂಥ ಬುದ್ಧಿ ಉಳ್ಳವರು ಸಿಗೋದು ತುಂಬಾ ಕಡಿಮೆ. ಬಿಗ್ ಬಾಸ್ನಲ್ಲಂತೂ ಆ ಥರದವರು ಹುಡುಕಿದ್ರೂ ಸಿಗೋದಿಲ್ಲ. ತುಂಬ ಪ್ರಾಮಾಣಿಕತೆಯಿಂದ ಇದ್ದಾಳೆ, ಅವಳ ಆಟವನ್ನು ಅವಳು ಆಡ್ತಾ ಇದ್ದಾಳೆ. ಅಂದರೂ ಸಹ ಎಲ್ಲರಿಗೂ ರಕ್ಷಿತನ ಮೇಲೆ ಕಣ್ಣು. ನೋಡೋಣ ಸೀಕ್ರೆಟ್ ರೂಮ್ನಲ್ಲಿ ಇಟ್ಟಿದ ಮೇಲೆ ಇವರ ಆಟ ಹೇಗಿರುತ್ತೆ, ರಕ್ಷಿತನ ವಿಷಯವಾಗಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ತಿಳ್ಕೊಂಡು ರಕ್ಷಿತಾ ಮುಂದಿನ ಹೆಜ್ಜೆ ಹೇಗೆ ಇಡ್ತಾಳೆ, ಅಥವಾ ಇವಳು ಯಾರ್ಯಾರು ರಕ್ಷಿತನ ವಿಷಯವಾಗಿ ಮಾತಾಡ್ತಾರೆ ಅಂತೆಲ್ಲ ತಿಳ್ಕೊಂಡು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿ ಜಗಳವನ್ನು ಶುರು ಮಾಡ್ತಾಳಾ ಅಥವಾ ಮೌನವಾಗಿಯೇ ಎಲ್ಲವನ್ನು ನಿಭಾಯಿಸ್ತಾಳಾ ನೋಡಬೇಕಾಗಿದೆ. ಎಲ್ಲರೂ ಸಹ ರಕ್ಷಿತಂಗೆ ಸಪೋರ್ಟ್ ಮಾಡೋಣ ಅಲ್ವಾ, ಏಕೆಂದರೆ ರಕ್ಷಿತಾ ಪ್ರಾಮಾಣಿಕತೆಯಿಂದ ಆಡ್ತಾ ಇದ್ದಾಳೆ, ಯಾರ ವಿಷಯದಲ್ಲೂ ಸಹ ಮೂಗು ತೋರಿಸ್ತಾ ಇಲ್ಲ, ಹಾಗೆ ರಾತ್ರಿ ಪೂರ ಕೂತ್ಕೊಂಡು ಯಾರ ವಿಷಯವಾಗೂ ಮಾತಾಡ್ತಾ ಇಲ್ಲ, ಯಾರ ವಿಷಯದಲ್ಲೂ ಚಾಡಿ ಹೇಳ್ತಾ ಇಲ್ಲ, ಯಾರ ವಿಷಯದಲ್ಲೂ ಅಷ್ಟಾಗಿ ಕೋಪ ಮಾಡ್ಕೊಳ್ತಾ ಇಲ್ಲ. ಇವರು ನನಗೆ ಮೋಸ ಮಾಡ್ತಾ ಇದ್ದಾರೆ, ಇವರು ನನಗೆ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹೀಗೆಲ್ಲ ತಿಳಿದ್ರೂ ಸಹ ಅವಳು ಎಲ್ಲವನ್ನು ಒಂದು ಈಸಿಯಾಗಿ ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದಾಳೆ. ರಕ್ಷಿತಾ ಹೀಗೆಲ್ಲ ನಡ್ಕೊಳ್ತಾ ಇರೋದು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ರಕ್ಷಿತಾ ಎಲ್ಲರ ಥರ ಇಲ್ಲ ಅಲ್ವಾ, ಅದರಿಂದ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಅಷ್ಟಾಗಿ ರಕ್ಷಿತಾ ಇಷ್ಟ ಆಗ್ತಾ ಇಲ್ಲ. ಅಂದರೆ ಅರ್ಥ ಎಲ್ಲರ ಹತ್ರನೂ ಬಕೆಟ್ ಹಿಡ್ಕೊಂಡು ನಮ್ಮ ರಕ್ಷಿತಾ ಸೇವ್ ಆಗ್ತಾ ಬರ್ತಾ ಇಲ್ಲ ಅಲ್ವಾ. ಎಷ್ಟೊಂದು ಜನ ಹಾಗೆ ಸೇವ್ ಆಗ್ತಾ ಇದ್ದಾರೆ ಅಲ್ವಾ. ಅದರಿಂದ ಇವಳನ್ನು ಅಂದರೆ ರಕ್ಷಿತನ್ನ ಕಂಡ್ರೆ ಎಷ್ಟೊಂದು ಜನಕ್ಕೆ ಆಗ್ತಾ ಇಲ್ಲ. ಅವ್ರಿಗಾಗದೇ ಇದ್ರೇನು ನಮಗಾಗತ್ತೆ ಅಲ್ವಾ. ರಕ್ಷಿತಂದು ಒಂದು ಪ್ರಾಮಾಣಿಕತೆಯನ್ನು ನೋಡಿನೇ ತಾನೇ ಎಲ್ಲ ಜನರು ರಕ್ಷಿತನ್ನ ಇಷ್ಟಪಡ್ತಾ ಇರೋದು. ಅದರಿಂದ ರಕ್ಷಿತನ್ನ ಮುಂದೆ ಹೆಚ್ಚಾಗಿ ಸೇವ್ ಮಾಡ್ಕೊಳ್ತಾ ಬರೋಣ, ರಕ್ಷಿತಂಗೆ ಸಪೋರ್ಟ್ ಮಾಡ್ತಾ ಬರೋಣ. ಹಾಗೆ ಮುಂದೆ ಸೀಕ್ರೆಟ್ ರೂಮ್ನಲ್ಲಿ ರಕ್ಷಿತಾ ಇದ್ದು ಏನು ಮಾಡ್ತಾಳೆ ಅಂತೆಲ್ಲ ನೋಡಿ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು.